ಮಾಡಲ್ಲ. ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ಈ ಸತಿ ಏನು ಸ್ಪೆಷಲು ಅಂತಂದರೆ, ಈ ಸತಿ ನಾವು ಗಣಪತಿ ಕುಣಿಸ್ತಿದ್ವಲ್ಲ ಪ್ರತಿ ವರ್ಷ, ಅಲ್ಲಿ ಕುಣಿಸ್ತಾ ಇಲ್ಲ. ಗಣಪತಿ ಹಬ್ಬ ಒಂದು ವಾರ ಪೋಸ್ಟ್ಪೋನ್ ಮಾಡಿದ್ದೀವಿ ಅಲ್ಲಿ. ಸೊ ಹಾಗಾಗಿ ಭದ್ರಾವತಿಲಿ ನಮ್ಮ ತುಂಬ ಕ್ಲೋಸ್ ರಿಲೇಟಿವ್ ಇದ್ದಾರೆ, ಶ್ರೀನಿವಾಸ್ ಅಂತ. ಅವ್ರ ಮನೇಲಿ ಗಣಪತಿ ಕುಣಿಸೋಕೆ ಬಂದಿದ್ದೀವಿ ಈ ವರ್ಷ ಭದ್ರಾವತಿಗೆ. ಇವರು ಸುಮಾರು 17 ವರ್ಷದಿಂದ ಗಣಪತಿ ಕುಣಿಸ್ತಾ ಇದ್ದಾರೆ. ಅವ್ರ ಮನೇಲೆ ಡೆಕೋರೇಟ್ ಮಾಡಿ ಅವ್ರ ಮನೇಲೆ ಕುಣಿಸಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದ ಗಣಪತಿ ತಂದು ಕುಣಿಸಿ ಎಲ್ಲ ಹಾಡು ಮೋಜು ಮಸ್ತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಓಕೆ, ಹೋಗಿ ಗಣಪತಿ ತೊಗೊಂಬರೋಣ. ಲೆಟ್ಸ್ ಗೋ. ಈಗ ಮಾಡ್ಕೊಳ್ಳಿ. ಎಷ್ಟು 7 ಅಲ್ವೇ ನಾವು ಗಣೇಶ ತಗೊಳ್ಳೋಕ್ಕೆ ನಾವು ಕುಂಬಾರರ ಬೀದಿಗೆ ಬಂದಿದ್ದೀವಿ. ಸ್ವತಃ ಅವರೇ ತಯಾರು ಮಾಡೋದಂತೆ. ನೋಡೋಣ ಹೇಗಿರುತ್ತೆ ಗಣಪತಿ ಅಂತ. बोलो एकदंत गजमुख सिंगल सुपरस्टार गणपति महाराज की. ಬಾಳೆ ಕಟ್ಟಣ ಮಗ ಪೆಂಡಲಾಕಣ, ಇಲ್ಲ ಟ್ರ್ಯಾಕ್ಟರ್ ತರಿಸಿ ಸೌಂಡ್ ಕೊಟ್ಟು ಡಿಜೆ ಮಾಡಣ. ಲಾಡು ಹಂಚಣ ಆರ್ಕೆಸ್ಟ್ರಾ ಮಾಡಣ, ಇಲ್ಲ ಏರಿಯಾನೆ ನೋಡಂಗ್ ಕೌಂಟ್ ಏಟು ಹಾಕಣ. ಇವರು ಬೆಂಗಳೂರಲ್ಲಿ ಕುರುಗಾಲ ನೋಡಿದ್ದಿಲ್ಲ, ಇಲ್ಲಿ ಕುರುಗಾಲ ನೋಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾತ್ರ ತಿನ್ನೋದು ಮಾತ್ರ ಇವರು. ಮನೆವರೆಗೂ ಬರ್ತಾನೆ. ಈ ಗಣಪತಿ ಆನೆ ಮುಖದವನಿಗೆ ಗೌರಿ ಪುತ್ರನಿಗೆ ನಮ್ ಗಣೇಶ ಸೂಪರ್ ಸ್ಟಾರ್. ಗಣೇಶ ಗೌರಿ ಹಬ್ಬದ ಪ್ರತೀತಿ ಪ್ರಕಾರನೇ ಶುರು ಮಾಡೋಕ್ಕೆ ಮುಂಚೆನೇ, ಪೂಜೆ ಶುರು ಮಾಡೋಕ್ಕೆ ಮುಂಚೆನೇ 10 ನಿಮಿಷ ಮಳೆ ಹೇಗೆ ಬಂತು ಅಂತಂದರೆ ತೋರಿಸ್ತೀನಿ. ಮಳೆ ಸರಿಯಾಗಿ ಹೊಡಿತು ಮಳೆ ಮಾತ್ರ. ಮಳೆ ಆದಮೇಲೆ ತಿರ್ಗಾ ಇವಾಗ ಪೂಜೆ ಶುರು ಮಾಡ್ತಾಯಿದ್ದೀವಿ. ಪೂಜೆ ಕಂಟಿನ್ಯೂ ಮಾಡ್ತೀವಿ. ಪೂಜೆ ಎಲ್ಲ ನೋಡೋಣ. ಕ್ರೋಧಿ ನಾಮ ಸಂವತ್ಸರಸ್ಯ ಶುಭವಾರ ಶುಭಕರಣೇ ಮಂಗಣ ವಿಶೇಷೇಣ विशिष्टायां शोभादृतौ दक्षिणे तीरे शालीवाहनशके बौद्धावतारे बिम्बशुद्धर्ते अपवित्र पवित्रो वा सर्वावस्थाङ्गगतोऽपि वा यस्मरेत् पुण्डरीकाक्षं समाह्यान्तरकपिलाग्रतसंयुक्तं धूपोऽयं प्रतिगृह्यताम् अवाप्त्यर्थं सर्वाभीष्टनिवेदं ಸೆಟಪ್ಪು ಡೆಕೋರೇಷನ್ ಹೇಗಿದೆ ನೋಡಿ. ಇವಾಗ ಕಂಪ್ಲೀಟ್ ನಿಮಗೆ ಫಾರೆಸ್ಟ್ ಒಳಗಡೆ ಗುಹೆ ಹತ್ರ ಗಣಪತಿ ಕೂತಿರೋ ಥರನೇ ಅನಿಸುತ್ತೆ. ಒಂಚೂರು ಚೇಂಜ್ ಅನ್ಸಲ್ಲ.
ಏನು ಸರ್ ಊಟ ಕೆಲಸ ಮಾಡೋದೆಲ್ಲ ಕಾಮನ್. ಗಣೇಶನ ಪ್ರತಿಷ್ಠಾಪನೆ ಆಯಿತು, ಹೊಟ್ಟೆ ತುಂಬ ಊಟ ಆಯಿತು. ಊಟ ಆದಮೇಲೆ ಕೂತ್ಕೊಂಡು ಏನು ಮಾಡೋದು ಅಂತ ಎಲ್ಲರೂ ಭದ್ರಾ ಡ್ಯಾಮ್ ಕಡೆಗೆ ತೆರಳಿದ್ದೀವಿ. ಭದ್ರಾ ಡ್ಯಾಮ್ ಬಗ್ಗೆ ಯಾರು ಏನೇನು ಗೊತ್ತಿದೆ, ಎಷ್ಟೆಷ್ಟು ಗೊತ್ತಿದೆ ಅಂತ ಚೆಕ್ ಮಾಡೋಣ ಇವಾಗ. ಸೇಣ, ಭದ್ರಾ ಡ್ಯಾಮ್ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ? ಭದ್ರಾ ಡ್ಯಾಮು ವಿಶ್ವೇಶ್ವರಯ್ಯವರು ಕಟ್ಟಿಸಿದ್ದು. ಹಾಂ, ಅದು 186 ಅಡಿ ಇದೆ. ಓಕೆ. ಅದು ಎಡದಂಡೆ ಬಲದಂಡೆ 2 ನಾಲೆಗಳಿವೆ. ಓಕೆ, ಅಷ್ಟೇ ನಮಗೆ ಗೊತ್ತು. ಅಷ್ಟೇ. ನಿನ್ಗೇನು ಗೊತ್ತಾ? ಯಾಕೋ ಇದು ಇಲ್ಲ ಬಿಡು. ನಿನ್ಗೇನು ಗೊತ್ತಿದೆ? ಈಗ ಹೋಗ್ತಾ ಇದೀವಿ, ನಮಗೂ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅವರು ಏನಾರ ಕಲಿಸ್ಬೋದು. ಏನ್ ವಿಡಿಯೋ ಮಾಡ್ತಾ ಇದೀಯಾ? ಏನು ಮತ್ತೆ ನೀನ್ ಎಲ್ಲಾ ವಿಡಿಯೋ ಮಾಡೋದೇ ಬಿಡು. ಇಲ್ಲಿ ದೊಡ್ಡವರಲ್ಲ, ಚಂದ್ರ ಅವರೇ, ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಇನ್ಫಾರ್ಮೇಶನ್ ಹೇಳಿ. ನಾನು ತಿಳಿದಿರೋ ಮಟ್ಟಿಗೆ ಭದ್ರಾ ಡ್ಯಾಮ್ ಇಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಿ ನಿಯರ್ ಬೈ ಟೌನ್ಸ್ಗೆಲ್ಲ ಪ್ರೊವೈಡ್ ಮಾಡ್ತಾರೆ. ಅಷ್ಟೇ ಗೊತ್ತಿಲ್ಲ. ಕಳ್ಳ ಹಿಂದೆ ನೋಡ್ತಾವ್ ನೋಡಿ, ಅಲ್ಲಪ್ಪ ಎಲ್ಲ ಕಳ್ಳ ನೋಡ್ತಾವ್ ನೋಡಿ ಹಿಂದೆಗಡೆ. ವಿಡಿಯೋ ಮಾಡ್ತಾವ್ ಏನು ಏನ ಭದ್ರಾ ಡ್ಯಾಮ್ ಬಗ್ಗೆ ಅಂತ ಗೊತ್ತಿದ್ರೆ ಹೇಳಿ. ಹೇಳಿ ಸರ್, ಏನು ವಿಡಿಯೋ ಮಾಡ್ತಿದ್ದೀರಾ? ಭದ್ರಾ ಡ್ಯಾಮ್ ಬಗ್ಗೆ ಗೊತ್ತಿರೋದು ನೆಕ್ಸ್ಟ್ ಅದು ಭದ್ರಾ ಡ್ಯಾಮ್ ತುಂಗೆ ಅದು ಭದ್ರಾ ಡ್ಯಾಮು ತುಂಗಭದ್ರಾ ಹೋಗಿ ಜಾಯ್ನ್ ಆಗ್ಬಿಟ್ಟು ನೆಕ್ಸ್ಟ್ ಹೊಸಪೇಟೆ ಹೋಗಿ ಜಾಯ್ನ್ ಆಗುತ್ತೆ. ಯಾರು ಒಟ್ಟಲ್ಲಿದೆ ಇದು ನೋಡಿ, ನಮ್ಮ ಕಡೆ ನಿಮ್ಗೆ ಸಿಕ್ಕಿರೋ ಬ್ರಿಲಿಯಂಟ್ ಇನ್ಫಾರ್ಮೇಶನು ಭದ್ರಾ ಡ್ಯಾಮ್ ಬಗ್ಗೆ. ಎಲ್ಲ ನಾವು ತಿಳಿದವರು ಭದ್ರಾ ಡ್ಯಾಮ್ಗೆ ಹೋಗ್ತಾ ಇದೀವಿ ನೋಡೋದಕ್ಕೆ. ಭದ್ರಾ ಡ್ಯಾಮ್ ನಿಮಗೂ ತೋರಿಸ್ತೀವಿ ಹೇಗಿದೆ, ಮತ್ತೆ ಅದ್ರ ವಿಶೇಷತೆ ತೋರಿಸ್ತೀವಿ, ಮತ್ತು ಹೋಗೋ ದಾರಿ, ವೆದರ್ ಎಷ್ಟು ಚೆನ್ನಾಗಿದೆ ಅಣ್ಣ. ಕುವೆಂಪು ಯೂನಿವರ್ಸಿಟಿ ಇದೆ ಮುಂದೆ. ಕುವೆಂಪು ಯೂನಿವರ್ಸಿಟಿನೂ ಇದೆ ಅಂತೆ, ಅದನ್ನು ತೋರಿಸ್ತೀವಿ. ಆನ್ ದ ವೇ ಸಿಗುತ್ತೆ. ಕುವೆಂಪು ವಿಶ್ವವಿದ್ಯಾಲಯ ನೋಡಿ, ವಿಶ್ವ ಬಿದ್ದೋಗ್ತಾ ಇದೆ, ವಿದ್ಯಾಲಯ ನಿಂತಿದೆ. ಎಸ್, ಭದ್ರಾ ಡ್ಯಾಮ್ ಹತ್ರ ರೀಚ್ ಆಗಿದ್ದೀವಿ. ಅಂದರೆ ರೀಚ್ ಆದಮೇಲೆ ಗೇಟ್ ಹತ್ರದಿಂದ 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಅಷ್ಟು ದೂರ ನಡಿಬೇಕಾಗತ್ತೆ. ಕಾರಿಂದ ನಿಲ್ಲಿಸಿ ಎಂಟ್ರಿ ಫೀಸ್ ಏನೂ ಇರೋದಿಲ್ಲ, ನಿಮಗೆ ನಡ್ಕೊಂಡು ಬರೋದು ಆರಾಮಾಗಿ. ಬಟ್ ಆದರೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತಂದರೆ, ಒಳಗಡೆ ಭದ್ರಾ ಡ್ಯಾಮ್ ಒಳಗಡೆ ಸ್ಟೇನೂ ಇದೆಯಂತೆ, ಜಂಗಲ್ ರೆಸಾರ್ಟ್ ಅನ್ನೋ ಸ್ಟೇ. ಅಲ್ಲಿ ನೀವು ಇರೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ಡ್ಯಾಮ್ ವ್ಯೂ ತುಂಬ ಚೆನ್ನಾಗಿ ಸಿಗುತ್ತೆ ಮಾರ್ನಿಂಗಲ್ಲಿ. ನಡೆಯೋಕ್ಕೂ ಅಷ್ಟೇ ಆರಾಮಾಗಿದೆ, ಏನಂತ ತೊಂದರೆ ಆಗೋದಿಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಪ್ಲ್ಯಾನ್ ಮಾಡಿ ಇನ್ ಕೇಸ್ ನೀವು ಫ್ಯಾಮಿಲೀಸ್ ಬರಬೇಕು ಅಂತಂದರೆ ಹೋಮ್ ಸ್ಟೇ ತೊಗೊಂಡು ಇಲ್ಲ ರೆಸಾರ್ಟಲ್ಲಿ ಒಂದು ದಿವಸ ಸ್ಟೇ ಮಾಡೋ ಥರ ಪ್ಲ್ಯಾನ್ ಮಾಡಿ, ಆವಾಗ ನಿಮಗೂ ರಿಫ್ರೆಶಿಂಗ್ ಆಗಿರುತ್ತೆ. ಎಸ್, ಬೇಕೇ ಬೇಕು, ನ್ಯಾಯ ಬೇಕು, ಕನ್ನಡಕ್ಕಾಗಿ ಹೋರಾಟ, ಕನ್ನಡಕ್ಕಾಗಿ ಹೋರಾಟ. ನಾವು ಹೋರಾಟ ಮಾಡ್ತಾ ಇದ್ವಿ. ನೀನು ಒಂದು ವಾರ ಫುಲ್ ಫೇಮಸ್ ಆಗಿರ್ತೀಯ. ನಾನು ಗೊತ್ತಿಲ್ಲ, ವಾಟಾಳು ಅನ್ಬೇಕು ಅವಾಗ. ವಾಟಾಳ್ ನಾಗರಾಜ್ ಅವ್ರು ಹೋಗ್ತಾ ಇದಾರ. ಸರ್ ನಿಮ್ದು ಒಂದು ಬೈಟ್ ಕೊಡಿ ಸರ್. ಒಂದು ಬೈಟ್ ಕೊಡಿ ಸರ್. ವಾಟಾಳ್ ಸರ್, ಒಂದು ಬೈಟ್ ಕೊಡಿ ಸರ್.
ಭದ್ರಾ ಡ್ಯಾಮಿಗೆ ವಿಸಿಟ್ ಕೊಡ್ತಾ ಇದ್ದೀವಿ. ಹಾಂ ಈ ನೀರು ಮುಂದೆ ನಮಗೆ ತುಂಗಭದ್ರಾ ನದಿಗೆ ಹೋಗಬೇಕು ಹಾಂ ಅಷ್ಟೇ. ಅಲ್ಲೂ ನಾವು ಚಳವಳಿಯನ್ನು ಹೋರಾಟ ಮಾಡ್ತೀವಿ. ಗೊತ್ತಿಲ್ಲ ಅಂತಂದ್ರೆ ಫೈನಲಿ ಆಫ್ಟರ್ ಲಿಟ್ಲ್ ಬಿಟ್ ಆಫ್ ಹಾರ್ಡ್ಶಿಪ್, ಸ್ವಲ್ಪ ಶ್ರಮದ ನಂತರ ಭದ್ರಾ ಡ್ಯಾಮ್ ಮೇಲ್ಗಡೆ ರೀಚ್ ಆಗಿದ್ದೇವೆ. ವ್ಯೂ ಇಸ್ ಅಮೇಝಿಂಗ್. ನೀವು ಇಲ್ಲಿ ಬಂದರೆ ಒಂದು 10 ನಿಮಿಷ ಅರ್ಧವರ್ ಆಗುತ್ತೆ ಅಷ್ಟೇ. ಬಂದು ಭದ್ರಾ ಡ್ಯಾಮ್ ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಅನಿಸುತ್ತೆ ಎಷ್ಟು ರಿಲ್ಯಾಕ್ಸಿಂಗ್ ಆಗಿದೆ ಅಂತ. ಯು ಶುಡ್ ಟ್ರೈ ಇಟ್. ಇಟ್ಸ್ ಮಸ್ಟ್ ಟ್ರೈ ಪ್ಲೇಸ್. ಲೆಟ್ ಮಿ ಎಂಜಾಯ್ ಮೈ ಸೆಲ್ಫ್. ಯಾವ 3 ದುಕಾನ ನೋಡಾಗ ಒಂದು ಒಪ್ಪನೆ ಬಿಡ್ತಿ. ಈಗ ಸಂಜೆ ಕೇಸರಿ ಬಿಳಿ ಹೆಸರು ಹಾಕ್ತಾನೆ ಲೈಟ್. ಸ್ಮೈಲ್ ಪೋಸ್ಟ್ ಕೊಡ್ತಾ ಇದೆಯಾ? ಹಾಂ ಓಕೆ. ಹಾಂ ಸ್ಮೈಲ್ ವೆರಿ ಗುಡ್. ಭದ್ರಾ ಡ್ಯಾಮ್ದು ಬಾಟಮ್ ಮೋಸ್ಟ್ ಗೇಟಿಗೆ ಬರೋದಕ್ಕೆ ನಿಮಗೆ ಗೇಟ್ ಹಾಕಿರ್ತಾರೆ ಅಲ್ಲಿ ಮುಂದೆಗಡೆ ಬರದೇ ಇರೋಂಗೆ ಎಂಟ್ರಿ ರೆಸ್ಟ್ರಿಕ್ಟೆಡ್ ಗೇಟ್. ಬಟ್ ಆದರೆ ಗೇಟ್ ಸಂದಿನ ನೀವು ಬಂದರೆ ನಿಮಗೆ ಅದ್ಭುತವಾದ ಡ್ಯಾಮಿಂದ ವಾಟರ್ ಫ್ಲೋ ಆಗ್ತಾರೋ ವ್ಯೂ ಸಿಗುತ್ತೆ. ಎಲ್ಲರೂ ಗೇಟ್ ಸಂದಿಯಿಂದ ಬನ್ನಿ, ನಿಮ್ಗೆ ಆ ಸಂಧಿ ಯಾವುದೋ ಒಂದು ತೋರಿಸ್ತೀನಿ, ಅಲ್ಲಿಂದ ಬನ್ನಿ. ನಾವು ಬಂದು ಈ ಥರ ಅದ್ಭುತವಾದ ಫೋಟೋಸ್ ತಕ್ಕೊಂಡಿದ್ದೀವಿ ಎಲ್ಲರೂ. ನಿಮಗೂ ಆ ಎಂಜಾಯ್ಮೆಂಟ್ ಸಿಗಲಿ. ಭದ್ರಾ ಡ್ಯಾಮಿಗೆ ಸೈಡಿಂದ ಬಂದು ಫೋಟೋ ತಗೊಳ್ಳಿ. ಓಕೆ, ನೋಡಿ ಹೇಳಿದ್ನಲ್ಲ, ನಾನು ನಿಮ್ಗೆ ಹೇಳಿದ್ನಲ್ಲ ಕಳ್ಳದಾರಿ ಇದೆ ಅಂತ. ಅದೇ ಇದು ಆ ಜಾಗಕ್ಕೆ ಹೋಗೋದಕ್ಕೆ. ಇಲ್ಲಿ ಗೇಟ್ ಹಾಕಿದ್ರೂ ಯು ಕ್ಯಾನ್ ಗೋ ಫ್ರಮ್ ಆ ಮೂಲೆಯಿಂದ ಹೋಗ್ಬೋದು.
ಜೀವದ ಮೇಲೆ ಭಯ ಬಂದ್ಬಿಟ್ಟು ಸುತ್ತ ಹುಡುಗರನ್ನ ಹಾಕೊಂಡು ಓಡಾಡ್ತಾ ಇದೆಯಲ್ಲೋ ನಿನ್ನ ಜುಟ್ಟು